ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ಸ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಿರೋ ಮಹಾಕುಂಭ ಮೇಳ ಬಂದ್ಬಿಟ್ಟು ಭೀಕರ ಕಾಲ್ತುಳೋದಕ್ಕೆ ಹೆಸರಾಗಿದೆ. ಬರೋಬ್ಬರಿ 15 ಜನ ಸಾವನ್ನಪ್ಪಿದ್ದಾರೆ ಅಂತ ಮಾಹಿತಿ ಬರ್ತಿದೆ. 10 ರಿಂದ 15 ಜನ ಸಾವನ್ನಪ್ಪಿದ್ದಾರೆ. ಬೆಳಗ್ಗೆ ಒಂದು ಆಘಾತವಾದ ಸುದ್ದಿ ಕೂಡ ಬಂದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಈ ಘಟನೆ ಕೂಡ ನಡೆದಿದೆ. ಬರೋಬ್ಬರಿ 50ಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದೆ. ಅದರಲ್ಲಿ 20 ರಿಂದ 25 ಜನ ಮಹಿಳೆಯರಿದ್ದಾರೆ ಅಂತ ಮಾಹಿತಿ ಬರ್ತಿದೆ. ಬೆಳಗಿನ ಜಾವ ಭೀಕರ ಕಾಲ್ತುಳಿತ ಆಗಿದೆ ಅಂತ ಹೇಳಿ ಮಾಹಿತಿ ಬಂದಿದೆ. ಈ ನೆಲೆಯಲ್ಲಿ ಕಾಲ್ತುಳಿತ ಆಗಿದೆ. ಈ ನೆಲೆಯಲ್ಲಿ ಪುಣ್ಯ ಸ್ನಾನ ಬಂದ್ಬಿಟ್ಟು ಮುಂದೂಡಿಕೆ ಮಾಡಿ ಆದೇಶ ಮಾಡಿದ್ದಾರೆ. ಘಟನೆ ಬಗ್ಗೆ ಮನೆಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು, ಅದೇ ರೀತಿ ಗೃಹ ಸಚಿವರಾದ ಅಮಿತ್ ಶಾ ಅವರು ಕೂಡ ಯೋಗಿ ಆದಿತ್ಯನಾಥ್ ಜೊತೆ ಮಾತುಕತೆ ಮಾಡಿ ಎಲ್ಲ ಮಾಡ್ಕೊಂಡಿದ್ದಾರೆ. ಏನ್ ಸಮಸ್ಯೆ ಆಗಿದೆ, ಯಾಕಾಯ್ತು, ಯಾವ ರೀತಿ ಪ್ರಿಕಾಷನ್ ತೆಗೆದುಕೊಳ್ಬೇಕು ಅಂತ ಹೇಳಿ ಮಾತನಾಡಿದ್ದಾರೆ. ಬರೋಬ್ಬರಿ ಬೆಳಗ್ಗೆಯಿಂದ 3 ಬಾರಿ ಮಾತನಾಡಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಇದು ನಡೆದಿರೋದು ಬೆಳಗಿನ ಜಾವ 5 ರಿಂದ 5:15 ಸಮೀಪದಲ್ಲಿ ಘಟನೆ ನಡೆದಿದೆ. ಬರೋಬ್ಬರಿ 10 ರಿಂದ 15 ಜನ ಸಾವನ್ನಪ್ಪಿದ್ದಾರೆ. ಇನ್ನು ಸಾಕಷ್ಟು ಜನ ಕ್ರಿಟಿಕಲ್ ಕಂಡೀಷನ್ ಇದೆ. 50 ಜನಕ್ಕೂ ಹೆಚ್ಚು ಜನ ಗಾಯ ಆಗಿದೆ. ಅದೇ ರೀತಿ ಅದರಲ್ಲಿ ನಮ್ಮ ಕನ್ನಡಿಗರು ಕೂಡ ಇದ್ದಾರೆ. ದೇಶ ವಿದೇಶದಿಂದ ಕೂಡ ಲಕ್ಷಾಂತರ ಜನ ಬರ್ತಾರೆ. ನಮ್ಮ ಕರ್ನಾಟಕದಿಂದ ಕೂಡ ಕನ್ನಡಿಗರು ಹೋಗಿರ್ತಾರೆ. ಬರೋಬ್ಬರಿ ಇಂದು ಕೂಡ 10 ರಿಂದ 15 ಕೋಟಿ ಜನ ಬರ್ಬೋದು ಅಂತ ಹೇಳಿ ಶಂಕೆ ಇತ್ತು. 10 ಕೋಟಿ ಜನನು ಕೂಡ ಪುಣ್ಯ ಸ್ನಾನ ಮಾಡಬಹುದು ಶಂಕೆ ಇತ್ತು. ಆ ನಿಟ್ಟಿನಲ್ಲಿ ಈ ಘಟನೆ ನಡೆದಿದೆ. ಅದೇ ರೀತಿ ಯೋಗಿ ಆದಿತ್ಯನಾಥ್ ಜೊತೆ ಮನೆ ಪ್ರಧಾನಮಂತ್ರಿಗಳು, ಅದೇ ರೀತಿ ಅಮಿತ್ ಶಾ ಅವರು ಕೂಡ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ರಾತ್ರಿಯಿಂದನೇ ಜನ ಸಾಗರ ಬಂದಿತ್ತು ಅಂತ ಹೇಳ್ತಾ ಇದ್ದಾರೆ. ವ್ಯವಸ್ಥೆ ಕೂಡ ಚೆನ್ನಾಗಿತ್ತಂತೆ. ಆದ್ರೂ ಕೂಡ ಜಾಸ್ತಿ ನೂಕುನುಗ್ಗಲಾಗಿದೆ. ಜನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸಂಗಮಕ್ಕೆ ಹೋಗಿ ಅಲ್ಲೇ ನಾವು ಪುಣ್ಯ ಸ್ನಾನ ಮಾಡಬೇಕು ಅಂತ ಹೇಳಿ ಫಿಕ್ಸ್ ಆಗಿದ್ದಾರೆ. ಹಿಂದೆ ಗಂಗೆ ಯಮುನೆ ಎಲ್ಲ ಇರುತ್ತೆ, ಬಟ್ ಜನ ಅಲ್ಲಿಗೆ ಹೋಗ್ಬೇಕು, ನಾವು ಬಂದಿದೀವಿ ಅಂತ ಹೇಳಿ ಫಿಕ್ಸ್ ಆಗಿದ್ದಾರೆ. ಆ ನಿಟ್ಟಿನಲ್ಲಿ ಎಷ್ಟೇ ಡೈವರ್ಟ್ ಮಾಡಿದ್ರು ಕೂಡ ಅಲ್ಲಿ ಅಧಿಕಾರಿಗಳು, ಪೊಲೀಸರು, ಕೋಟ್ಯಾಂತರ ಜನ ಪೊಲೀಸರು ಇದ್ದಾರಂತೆ. ಅವರು ಎಷ್ಟೇ ಡೈವರ್ಟ್ ಮಾಡಿದ್ರು ಕೂಡ ಜನ ನೂಕುನುಗ್ಗಲು ಅದೇ ಜಾಗಕ್ಕೆ ಹೋಗ್ಬೇಕು ಅಂತ ಹೇಳಿ ಇದಾಗಿದ್ರಂತೆ. ಅದಕ್ಕೋಸ್ಕರ ಬೆಳಿಗ್ಗೆ 5 ಗಂಟೆಗೆ ಸಂಗಮ ಘಟ್ಟದಲ್ಲಿ ಈ ರೀತಿ ಆಗಿದೆ. ಸ್ನಾನ ಮಾಡಕ್ ಹೋಗಿರುವಾಗ ಅಲ್ಲಿ ಈ ರೀತಿ ಆಗಿದೆ. ನೀವು ಸ್ನಾನ ಮಾಡಕ್ ಹೋಗ್ಬೇಡಿ, ಅಲ್ಲಿಗೆ ಹೋಗ್ಬೇಡಿ. ನೀವು ಹತ್ತಿರದ ಘಾಟ್ಗಳಿದಾವೆ ಅಲ್ಲೇ ನೀವು ಸ್ನಾನ ಮಾಡಿ ಅಂತ ಹೇಳಿ ಮನವಿ ಕೂಡ ಮಾಡಿದ್ದಾರೆ. ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಅವರು ಕೂಡ ಮನವಿ ಮಾಡಿದ್ದಾರೆ. ನಿಮಗೆ ಎಲ್ಲಿ ಯಾವ್ದು ನಿಯರ್ ಆಗುತ್ತೆ ಆ ಘಾಟ್ನಲ್ಲ ಸ್ನಾನ ಮಾಡಿ, ಸಂಗಮ ಘಾಟಿಗೆ ಹೋಗ್ಬೇಡಿ, ಜನಸಂದಣಿ ಹೆಚ್ಚಿಗೆ ಆಗುತ್ತೆ ಅಂತ ಘೋಷಣೆ ಮಾಡಿದ್ದಾರೆ. ಗಮನಿಸಿದ್ರೆ ಇವತ್ತು ಬರೋಬ್ಬರಿ 10 ಕೋಟಿ ಜನ ಸ್ನಾನ ಮಾಡ್ತಾ ಇದ್ರು ಅಂತ ಮಾಹಿತಿ ಬರ್ತಾ ಇದೆ. ನಿನ್ನೆ ಬರೋಬ್ಬರಿ 2 ಕೋಟಿ ಜನ ಸ್ನಾನ ಮಾಡಿದ್ದಾರೆ. ಮೊನ್ನೆ 1.5 ಕೋಟಿ ಜನ ಸ್ನಾನ ಮಾಡಿದ್ದಾರೆ. ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಈಗ ಏನಾಗಿದೆ ಅಂದ್ರೆ ಸದ್ಯಕ್ಕೆ ಈ ರೀತಿ ದುರಂತ ಸಂಭವಿಸಿರೋ ಕಾರಣ ವಿಶೇಷ ರೈಲುಗಳನ್ನೆಲ್ಲ ಕೂಡ ರದ್ದು ಮಾಡಿ ಆದೇಶ ಮಾಡಿದ್ದಾರೆ. ಜನನ ಹೋಗಕ್ ಬಿಡ್ತಾ ಇಲ್ಲ. ರೈಲುಗಳನ್ನ ಕ್ಯಾನ್ಸಲ್ ಕೂಡ ಮಾಡಿದ್ದಾರೆ. ಲಕ್ಷಾಂತರ ಜನ ಕೂಡ ರೈಲ್ವೆ ಸ್ಟೇಷನ್ ಕೂಡ ವೇಟ್ ಮಾಡ್ತಾ ಇದಾರೆ ಅಂತ ಮಾಹಿತಿ ಬರ್ತಾ ಇದೆ. ನಿಮ್ಗೆ ಹತ್ತಿರ ಇರೋ ಕಡೆ ಸ್ನಾನ ಮಾಡಿ ಅಂತ ಮನವಿ ಮಾಡಿದ್ದಾರೆ. ಇಂದು ಗೊತ್ತಿರೋ ಹಾಗೆ ಮೌನಿ ಅಮಾವಾಸ್ಯೆ ಅಂತ ಕರೀತಾರೆ. ಇದು ಒಂಥರ ವಿಶೇಷ ದಿನ. ಇಂದು ಸ್ನಾನ ಮಾಡಿದ್ರು ಕೂಡ ಬಹಳ ಒಳ್ಳೇದಾಗುತ್ತೆ ಅಂತ ಹೇಳಿ ನಮ್ಮ ಸಂಪ್ರದಾಯ ಕೂಡ ಇದೆ. ಪಾಪ ಎಲ್ಲ ಕಳೀತದೆ ಅಂತ ಹೇಳಿ. ಅದೇ ರೀತಿ ನಮ್ಮ ಹಿರಿಯರು ಅವರು ಸಾವನ್ನಪ್ಪಿರ್ತಾರಲ್ಲ, ಅವ್ರದ್ದು ಕೂಡ ಒಳ್ಳೇದು ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಈಗ 25 ರಿಂದ 30 ಜನ ಮಹಿಳೆಯರು ಕೂಡ ಗಾಯ ಆಗಿದೆ. ಅವರನ್ನು ಕೂಡ ಆಸ್ಪತ್ರೆಗೆ ದಾಖಲೆ ಮಾಡಿದ್ರೆ ಮಾಹಿತಿ ಬರ್ತಾ ಇದೆ. ಸಂಗಮದ ನೋಸ್ ಅಂತ ಪ್ರದೇಶದಲ್ಲಿ ಈ ರೀತಿ ಘಟನೆ ನಡೆದಿದೆ. ಬರೋಬ್ಬರಿ ಸಾಧು ಸಂತರು ಇರ್ತಾರೆ. 13 ಘಟನ ಸಾಧು ಸಂತರು ಅವರು ಕೂಡ ಘೋಷಣೆ ಮಾಡಿದ್ದಾರೆ. ನಾವು ಕೂಡ ಬರೋದಿಲ್ಲ ಸ್ನಾನಘಟ್ಟಕ್ಕೆ, ಎಲ್ಲ ಕೂಡ ಬರಬೇಡಿ ಅಂತ ಘೋಷಣೆ ಕೂಡ ಮಾಡಿದ್ದಾರೆ. ನಾವು ಗಂಗೆ ಸ್ನಾನ ಮಾಡಲ್ಲ, ನೀವು ಕೂಡ ಬರಬೇಡಿ ಅಂತ ಹೇಳಿ ಎಲ್ಲ ಸಾಧು ಸಂತರು, ಲಕ್ಷಾಂತರ ಸಾಧು ಸಂತರು ಇದ್ದಾರೆ, ಅದನ್ನು ಕೂಡ ಘೋಷಣೆ ಮಾಡಿದ್ದಾರೆ. ದರ್ಪ ಮಾಡೋದ್ರಿಂದ ಮೋಕ್ಷ ಬರುತ್ತೆ ಅಂತ ಹೇಳಿ ಸಾಕಷ್ಟು ಜನ ಮಾಡ್ತಾ ಇದ್ದಾರೆ. ಬರೋಬ್ಬರಿ 10 ಕೋಟಿಗೂ ಹೆಚ್ಚು ಜನ ಬರುವ ನಿರೀಕ್ಷೆ ಇದೆ, ಸ್ನಾನ ಮಾಡುವ ನಿರೀಕ್ಷೆ ಇದೆ. ಇಲ್ಲಿ ಕೋಟ್ಯಾಂತರ ಪೊಲೀಸ್ನರು ಕೂಡ ಇದ್ದಾರೆ. ವ್ಯವಸ್ಥೆ ಕೂಡ ಚೆನ್ನಾಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಬಟ್ ಈ ರೀತಿ ಬೆಳವಣಿಗೆ ಘಟನೆ ಕೂಡ ನಡೀಬಾರ್ದಿತ್ತು, ನಡೆದಿದೆ. ಜನಸಂದಣಿ ಭಯಂಕರ ಇದೆ ಅಂತೆ. ಅಲ್ಲಿ ಹೇಳ್ತಾ ಇದ್ದಾರೆ, ಪ್ರತ್ಯಕ್ಷದರ್ಶಿಗಳು ನೋಡ್ತಾ ಇದ್ದೆ. ಒಂದು ಬ್ರಿಡ್ಜ್ ಮೇಲೆ ಹೋದ್ರೆ ಒಂಥರ ಇರುವೆ ತರ ಹೋಗ್ತಾರಂತೆ. ಕೋಟಿ ಜನ, ಜಸ್ಟ್ ಇಮ್ಯಾಜಿನ್, ಕೋಟ್ಯಾಂತರ ಜನ ಒಂದೇ ಜಾಗದಲ್ಲಿ ಬಂದ್ರೆ ಯಾವ ರೀತಿ ಘಟನೆ ನಡೀಬಹುದು ಅಂತ. ಅವರು ಕೂಡ ಎಲ್ಲ ಪುಣ್ಯ ಸ್ಥಾನಕ್ಕೆ ಹೋಗ್ಬೇಕು, ಅದೇ ಜಾಗಕ್ಕೆ ಹೋಗ್ಬೇಕು ಅಂತ ಜನ ಯೋಚನೆ ಮಾಡ್ತಾ ಇದಾರೆ ಅಂತ. ನೂಕುನುಗ್ಗಲು ಜಾಸ್ತಿ ಆಗಿದೆ. ಬೆಳಗಿನ ಜಾವ ಮಂಜಾಗಿದೆ, ಮಂಜಿನ ವಾತಾವರಣ. ಬೆಳಗಿನ ಜಾವ ಭಯಂಕರ ಚಳಿ ಇದೆ, ಅಲ್ಲಿ ಮಂಜಿನ ವಾತಾವರಣ ಆಗಿದೆ. ಅಲ್ಲೂ ಕೂಡ ಉಸಿರಾಟ ಸಮಸ್ಯೆ ಆಯಿತು. ಆ ನಿಟ್ಟಿನಲ್ಲೂ ಕೂಡ ಕಾರಣ ಆಯಿತು ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ಸದ್ಯಕ್ಕೆ ಇನ್ನು UP ಸರ್ಕಾರ ಘೋಷಣೆ ಕೂಡ ಮಾಡಿಲ್ಲ ಏನಾಗಿದೆ ಅಂತ ಹೇಳಿ ಅಧಿಕೃತವಾಗಿ. ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ, ವೈದ್ಯರು ಕೊಟ್ಟಿರೋ ಮಾಹಿತಿ ಪ್ರಕಾರ ಬರೋಬ್ಬರಿ 10 ರಿಂದ 15 ಜನ ಸಾವನ್ನಪ್ಪಿರೋ ಘಟನೆ ನಡೆದಿದೆ. ಇನ್ನು ಸುಮಾರು ಜನರ ಸ್ಥಿತಿ ಕ್ರಿಟಿಕಲ್ ಆಗಿದೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ಎಲ್ಲ ಕೂಡ ವ್ಯವಸ್ಥೆ ಚೆನ್ನಾಗಿತ್ತು ಅಂತ ಹೇಳಿ ಪ್ರತ್ಯಕ್ಷ ಹೇಳ್ಕೊಂಡಿದ್ದಾರೆ. ಚೆನ್ನಾಗಿ ವ್ಯವಸ್ಥೆ ಮಾಡಿದ್ರು, ಬ್ಯಾರಿಕೇಡ್ಗಳು ಕೂಡ ಚೆನ್ನಾಗಿ ಹಾಕಿದ್ರು, ಸಪರೇಟ್ ಸೆಕ್ಟರ್ಗಳು ಕೂಡ ಚೆನ್ನಾಗಿ ಹಾಕಿದ್ರು. ಆದರೆ ಜನ ಆತರ ಮಾಡಿದ್ದಾರೆ. ಅಲ್ಲಿ ಕೆಲವೊಂದು ತಡೆಗೋಡೆಗಳು ಇದುವಂತೆ. ತಡೆಗೋಡೆಗಳು ಅವ್ರ ಜನ ಇರೋದ್ ನೂಕುನುಗ್ಗಲಿಗೆ ತಡೆಗೋಡೆಗಳೆಲ್ಲ ಉಡಿಸಾಗಿದೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಷ್ಟೊಂದು ಕೋಟ್ಯಾಂತರ ಜನ ಬಂದ್ರೆ ಅಷ್ಟು ನಾಟ್ ಈಸಿ.
ಒಟ್ಟಾರೆ ರಾಜಕೀಯದಲ್ಲಿ ಕೂಡ ಮಾತಾಡ್ತಾರೆ. ಬಟ್ ಅವರಿಗೆ ಸೂಕ್ತ ಚಿಕಿತ್ಸೆ ಕೊಡಬೇಕು ಅಂತೇಳಿ ಮನವಿ ಕೂಡ ಮಾಡಿದ್ದಾರೆ. ಪರಿಹಾರ ಕೂಡ ಕೊಡ್ತಾರೆ, ಈ ರೀತಿ ಆಗ್ಬಾರ್ದು ಅಂತೇಳಿ ಘೋಷಣೆ ಮಾಡಿದ್ದಾರೆ. ನೆಕ್ಸ್ಟ್ ಒಂದು ಅದಕ್ಕೆ ಪುಣ್ಯಸ್ನಾನ ಮುಂದೂಡಿಕೆ ಮಾಡಿದ್ದಾರೆ. ಅವರ ಹತ್ತಿರದಲ್ಲಿ ಘಾಟ್ ಯಾವ್ದಿದೆ ಅಲ್ಲಿ ನೀವು ಪುಣ್ಯಸ್ನಾನ ಮಾಡ್ಕೊಳ್ಳಿ ಅಂತ ಘೋಷಣೆ ಕೂಡ ಮಾಡಿದ್ದಾರೆ. ನೆಕ್ಸ್ಟ್ ಒಂದು ಪಂಚಮಿ ಅಂತ ಬರುತ್ತಂತೆ, ಅದರಲ್ಲಿ ಆ ದಿನ ಕೂಡ ವಿಶೇಷ, ಆ ದಿನ ಕೂಡ ಮಾಡ್ಕೊಳ್ಳಿ ಅಂತ ಘೋಷಣೆ ಕೂಡ ಮಾಡಿದ್ದಾರೆ. ಒಟ್ಟಾರೆ ಇಷ್ಟೆಲ್ಲ ಬೆಳವಣಿಗೆ ನಡೀತಾ ಇದೆ. ತೀವ್ರ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ಲರೂ ಕೂಡ. ಈಗ ಸ್ವತಃ ಮೋದಿ ಅವರೇ ಬರೋಬ್ಬರಿ 3 ರಿಂದ 4 ಬಾರಿ ಕಾಲ್ ಮಾಡಿದ್ದಾರೆ ಅಂತ ಬೆಳಗ್ಗೆಯಿಂದ. ಪರಿಸ್ಥಿತಿ ಅವಲೋಕನ ಮಾಡ್ತಾ ಇದ್ದಾರೆ. ಏನು ಮಾಡಕ್ ಹೋಗೋದಿಲ್ಲ. ನಮ್ಮ ಜನ ಏನ್ ಮಾಡ್ತಾರೆ ಅಂದ್ರೆ ಆತರ ಪಡ್ತಾರೆ, ಸಾಕಷ್ಟು ಬೇಗ ನೂಕುನುಗ್ಲಾಗ್ಬೇಕು, ಬೇಗ ಹೋಗ್ಬೇಕು ಅಂತ ಆತರ ಪಡ್ತಾರೆ. ಆ ರೀತಿ ಸಮಸ್ಯೆ ಆಗಿದೆ. ಕೋಟ್ಯಾಂತರ ಜನ ಇದಾರಂತೆ, ಸಪರೇಟ್ ಸೆಕ್ಟರ್ ಗಳು ಕೂಡ ಮೆನ್ಷನ್ ಮಾಡಿದ್ದಾರೆ, ಸಪರೇಟ್ ಆಗಿ ಟೆಂಟ್ ಕೂಡ ಇದಾವೆ, ವ್ಯವಸ್ಥೆ ಕೂಡ ಸಖತ್ತಾಗಿದೆ ಅಂತ ಹೇಳಿದ್ರು. ಬಟ್ ಜನ ಅಷ್ಟೇ ಭಯಂಕರ ಜನ ಇದ್ದಾರೆ. ಅಲ್ಲಿ ಜನ ಏನಂದ್ರೆ ಸಾಧು ಸಂತರ ನೋಡಕ್ ಹೋಗ್ತಾರಂತೆ. ಒಂದು ಬ್ರಿಡ್ಜ್ ಇದೆ ಅಂತೆ, ಬ್ರಿಡ್ಜ್ ಆಡ್ಕೊಂಡು ಅವ್ರು ಸಾಧು ಸಂತರ ನೋಡಕ್ ಹೋಗ್ತಾರಂತೆ. ಬಟ್ ಅವ್ರು ರಿವರ್ಸ್ ಆಗ್ಬೇಕಂದ್ರೆ ಅಲ್ಲಿ ಆಗೋದಿಲ್ಲ, ಯಾಕಂದ್ರೆ ಕೋಟ್ಯಾಂತರ ಜನ ಬರ್ತಾ ಇರ್ತಾರೆ. ನಂತರ ಅವರು ಬರೋಬ್ಬರಿ 10 ಕಿಲೋಮೀಟರ್ ಹೋಗಿ ಊಟ ನೋಡ್ಕೊಂಡು ಬರ್ಬೇಕಾಗೋದಂತೆ. ಆ ರೀತಿ ವ್ಯವಸ್ಥೆ ಇದೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಸಾಧು ಸಂತರನ್ನ ನೋಡಿ ಅವರು ರಿಟರ್ನ್ ಆಗೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅಷ್ಟು ಜನ ಸಂದಣಿ ಇರುತ್ತೆ. ಕೋಟ್ಯಾಂತರ ಜನ ಒಂದೇ ಜಾಗದಲ್ಲಿ ಇರ್ತಾರೆ ಅಂದ್ರೆ ಅದು ಸುಲಭವಿಲ್ಲ ಮೇಂಟೈನ್ ಮಾಡೋದಕ್ಕೆ. ಪೊಲೀಸ್ ಅವರು ಮುಂಚೆನೆ ಮೇಂಟೈನ್ ಮಾಡಿದ್ರು, ಎಲ್ಲ ಕೂಡ ಹೇಳಿದ್ರು. ಬೆಳಗ್ಗೆ ಈ ರೀತಿ ಘಟನೆ ನಡೆದಿರೋ ಕಾರಣ ಇವತ್ತು ಪುಣ್ಯ ದಿನ, ಇನ್ನೂ ಕೂಡ ಕೋಟ್ಯಾಂತರ ಜನ ಬರ್ತಾರೆ ಅಂತ ಹೇಳಿ ಆಗಿರೋ ಕಾರಣ ಸದ್ಯಕ್ಕೆ ಅದನ್ನ ಮುಂದೂಡಿಕೆ ಮಾಡಿ ಆದೇಶ ಆಗಿದ್ದಾರೆ. ಕನ್ನಡಿಗರು ಕೂಡ ಅದರಲ್ಲಿ ಸಿಲುಕಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಕನ್ನಡಿಗರು ಕೂಡ ಸಾಕಷ್ಟು ಜನ ಗಮನಿಸ್ತಾ ಇದ್ದೆ, ಮಾಧ್ಯಮದಲ್ಲಿ ಮಾಡಿದ್ದಾರೆ. ಒಟ್ಟಾರೆ ಈ ವಿಚಿತ್ರ ಬೆಳವಣಿಗೆಗಳು ನಡೆದಿದೆ. ಸದ್ಯಕ್ಕೆ ಸಾವಿನ ಮಾಹಿತಿ ಕೂಡ ಇನ್ನೂ ಹೇಳಿಲ್ಲ. ಬರೋಬ್ಬರಿ 10 ರಿಂದ 15 ಜನ ಸಾವನ್ನಪ್ಪಿರೋ ಘಟನೆ ನಡೆದಿದೆ. ಬರುವ 50ಕ್ಕೂ ಹೆಚ್ಚು ಜನಕ್ಕೆ ಗಾಯ ಆಗಿದೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ಯಾರು ಇದರ ಸೇಫ್ ಆಗಿರಿ, ಹತ್ತಿರದ ಘಟ್ಟದಲ್ಲಿ ಸ್ನಾನ ಮಾಡ್ಕೊಳ್ಳಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮನವಿ ಮಾಡಿದ್ದಾರೆ.